ಹನೂರು ವನ್ಯಜೀವಿ ಪ್ರದೇಶದಲ್ಲಿ ಮೂವರು ಗುಂಡಿನ ದಾಳಿಗೆ ತುತ್ತಾಗಿದ್ದರು. ಆ ಒಂದು ಪ್ರದೇಶದಲ್ಲಿರುವಂಥ ಒಂದು ಕಳ್ಳರ ಬೇಟೆ ತಡೆ ಶಿಬಿರಕ್ಕೆ ಏನು ಉದ್ರಿಕ್ತರು ಗ್ರಾಮಸ್ಥರಿಂದ ಏನು ದಾಳಿಯಾಗಿತ್ತು. ಪೀಠೋಪಕರಣಗಳೆಲ್ಲವನ್ನು ಧ್ವಂಸವನ್ನು ಮಾಡಿದರು. ಆ ಒಂದು ಸ್ಥಳ ಈಗ ನಾವು ಆ ಸ್ಥಳದಲ್ಲಿರುವಂಥದ್ದು. ಸ್ಥಳದಲ್ಲಿ ತೋರಿಸ್ತಾ ಇದ್ದೀನಿ. ಏನು ಕಚೇರಿಯ ಪೀಠೋಪಕರಣಗಳು ಮತ್ತು ಏನು ಅಲ್ಲಿರುವಂಥ ಸಲಕರಣೆಗಳು ಎಲ್ಲವನ್ನು ಕೂಡ ಗ್ರಾಮಸ್ಥರು ಹೊಡೆದು ಪುಡಿ ಮಾಡಿರುವಂಥದ್ದು. ಕಾರಣ ಏನಂತಂತಂದರೆ ಏನು ನಿನ್ನೆ ನಡೆದಂತಹ ಘಟನೆ, ಫಾರೆಸ್ಟ್ಗೆ ಹೋಗಿದ್ದಂತಹ ಮೂವರನ್ನು ಏನು ಫಾರೆಸ್ಟ್ ಆಫೀಸರ್ಸ್ಗಳು ಅಂದರೆ ಗಸ್ತಿನ ಸಂದರ್ಭದಲ್ಲಿ ಗುಂಡಿಗೆ ಬಲಿಯಾಗಿರ್ತಾರೆ. ಆ ಒಂದು ವಿಚಾರಕ್ಕೆ ಮೂವರ ಪ್ರಾಣ ಹಾನಿ ಆದ ಕಾರಣ ಏನು ಕೋಪಗೊಂಡಂತಹ ಗ್ರಾಮಸ್ಥರು ಈ ಒಂದು ಕಚೇರಿಗೆ ದಾಳಿಯನ್ನು ಇಟ್ಟಿರ್ತಾರೆ. ಯಾಕೆಂದರೆ ಈ ಒಂದು ಕಚೇರಿಯಿಂದ ಏನು 15 ಕಿಲೋಮೀಟರ್ ದೂರದಲ್ಲೇ ಈ ಒಂದು ಎನ್ಕೌಂಟರ್ ನಡೆದಿರುವಂಥದ್ದು ಮತ್ತು ಇಲ್ಲಿನ ಸಿಬ್ಬಂದಿಗಳೇ ಎನ್ಕೌಂಟರ್ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಕಚೇರಿಗೆ ನುಗ್ಗಿದಂತಹ ಗ್ರಾಮಸ್ಥರು ಸಂಪೂರ್ಣ ಆಫೀಸನ್ನು ಜಖಂ ಮಾಡಿರುವಂಥದ್ದು. ಕಿಟಕಿ ಬಾಗಿಲುಗಳೆಲ್ಲವನ್ನು ಮುರಿದು ಮತ್ತು ಏನು ಪೀಠೋಪಕರಣಗಳೆಲ್ಲವನ್ನು ಕೂಡ ಮುರಿದು ಹಾಕಿರುವಂಥದ್ದು. ಯಾಕೆಂದರೆ ಈ ಒಂದು ಕಚೇರಿಯಿಂದನೇ ಈ ಒಂದು ಕಾವೇರಿ ವನ್ಯಧಾಮದ ಏನು ರಕ್ಷಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಿದ್ರು. ಮತ್ತು ಇನ್ನು ಕಳ್ಳಬೇಟೆ ತಡೆ ನಿಗ್ರಹ ದಳ ಅಂತೇಳಿ ಇಲ್ಲಿ ಈ ಕಚೇರಿ ಇರುವಂಥದ್ದು. ಈ ಕಚೇರಿಯಲ್ಲಿ ಇದ್ದಂಥ ಸಿಬ್ಬಂದಿಗಳು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಹಾಗಾಗಿ ಅವರ ಕೋಪಗೊಂಡಂಥ ಗ್ರಾಮಸ್ಥರು ಬಂದು ಈ ಒಂದು ಶಿಬಿರದ ಕಚೇರಿ ಮೇಲೆ ದಾಳಿ ಮಾಡಿ ಸಂಪೂರ್ಣವಾಗಿ ಎಲ್ಲವನ್ನು ಚೆಲ್ಲಾಪಿಲ್ಲಿ ಆಗಿ ಬಿದ್ದಿರುವ ವಸ್ತುಗಳನ್ನು ನೀವು ನೋಡ್ಬೋದು. ಜೊತೆಗೆ ಇಲ್ಲಿ ಏನು ಉಳಿದುಕೊಳ್ಳುತ್ತಿದ್ದಂಥ ಏನು ಸಿಬ್ಬಂದಿಗಳು ಅವರು ಇಲ್ಲೇ ಅಡುಗೆ ಮಾಡಿ ವಾಸವನ್ನು ಕೂಡ ಇರ್ತಿದ್ರು. ಅಡುಗೆ ಕೋಣೆಯಲ್ಲಿದ್ದಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ಪುಡಿ ಮಾಡಿರುವಂಥದ್ದು. ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ದೃಶ್ಯಗಳನ್ನ ನೀವು ನೋಡ್ಬೋದು. ಯಾಕೆಂತಂತಂದರೆ ಈ ಒಂದು 3 ಜನರ ಪ್ರಾಣ ಏನು ಹಾನಿಯಾಯಿತು ಅದಕ್ಕೆ ಕಾರಣ ಈ ಸಿಬ್ಬಂದಿಗಳೇ ಕಾರಣ. ನಕಲಿ ಎನ್ಕೌಂಟರನ್ನು ಮಾಡಿದ್ದಾರೆ. ಕಾನೂನು ಬಾಹಿರವಾಗಿ ಈ ಒಂದು ಎನ್ಕೌಂಟರನ್ನು ಮಾಡಿರುವಂಥದ್ದು. ಹಾಗಾಗಿ ಇವರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನೋ ಉದ್ದೇಶದಿಂದ ಮತ್ತು ಏನು ಆ ಮೃತದೇಹಗಳನ್ನು ಏನು ಯಾರಿಗೂ ತಿಳಿಸದೆ, ವಾರಸುದಾರರಿಗೆ ತಿಳಿಸದೆ ಅದನ್ನು ರವಾನೆ ಮಾಡಿದ್ರು ಅನ್ನೋ ಆರೋಪದಿಂದಾಗಿ ಮತ್ತು ನಕಲಿ ಎನ್ಕೌಂಟರ್ ಮಾಡಿದ್ದಾರೆ ಅನ್ನೋ ದೃಷ್ಟಿಯಿಂದಾಗಿ ಈ ಒಂದು ಈ ಒಂದು ದಾಂಧಲೆ ಈ ಗ್ರಾಮಸ್ಥರಿಂದ ನಡೆದಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಈ ಒಂದು ಕೃತ್ಯದಿಂದಾಗಿ ಏನು ಮೂವರು ಜನ ಸಾವನ್ನಪ್ಪಿದ್ರು. ಆ ಒಂದು ಕೋಪಕ್ಕೆ ಈ ಒಂದು ಕಚೇರಿ ಸಂಪೂರ್ಣವಾಗಿ ಛಿದ್ರ ಆಗಿರುವಂಥದ್ದು. ಈ ಒಂದು ಘಟನೆಯಿಂದಾಗಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಒಂದು ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯಕ್ಕೆ ಈ ಒಂದು ಕಚೇರಿಯಲ್ಲಿ ಯಾವುದೇ ರೀತಿಯ ಸಿಬ್ಬಂದಿಗಳಿಲ್ಲ. ಪೊಲೀಸರ ಬಂದೋಬಸ್ತನ್ನು ಹಾಕಿ ಈ ಒಂದು ಸ್ಥಳವನ್ನು ರಕ್ಷಣೆ ಮಾಡಲು ಈಗ ಇಲ್ಲಿಯ ಸ್ಥಳೀಯ ತಾಲೂಕು ಆಡಳಿತ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ಹನೂರು.